ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಮ್ಮ ಇಷ್ಟೊಂದು ಸೀರೆಗಳನ್ನ ಹಡ್ಕೊಂಡು ಕೂತಿದ್ಯಾ? ಎಷ್ಟಿದೆ ಅಂತ ಎಣಿಸ್ತಾ ಇದ್ಯಾ? ಲೇ, ಎಣಿಸ್ತಾ ಕೂತ್ರೆ ಇಡೀ ದಿನ ಸಾಲಲ್ಲ. ಇಷ್ಟೇ ಅಲ್ಲ, ಇನ್ನು 3 ಸೂಟ್ಕೇಸ್ ಸೀರೆಗಳು ಅಟ್ಟದ ಮೇಲೆ ಇಟ್ಟಿದ್ದೀನಿ. ಮತ್ತೆ ಇವಾಗ ಯಾಕೆ ಇದನ್ನೆಲ್ಲ ಹಡ್ಕೊಂಡು ಕೂತಿದ್ಯಾ? ಸುರಭಿ, ರೇಷ್ಮೆ ಸೀರೆಗಳು ಆಗಾಗ ಗಾಳಿಗಿಡ್ತಾ ಇರಬೇಕು ಕಣೆ, ಇಲ್ಲ ಅಂದ್ರೆ ಹಾಳಾಗ್ಬಿಡುತ್ತೆ. ಅಟ್ಟದ ಮೇಲಿಟ್ಟಿರೋ ಎಲ್ಲ ಸೀರೆಗಳು ತೆಗೆದು ಒಂದಿನ ಗಾಳಿಗೆ ಹಾಕ್ಬೇಕು ಕಣೆ. ಸರಿ, ಏನೋ ಮುಖ್ಯವಾಗಿರೋ ವಿಷಯ ಮಾತಾಡ್ಬೇಕು ಅಂತಂದ್ಯಲ್ಲ, ಏನಮ್ಮ? ಸುರಭಿ, ನಿನಗೆ ಈ ರೇಷ್ಮೆ ಸೀರೆಗಳೆಲ್ಲ ನೋಡ್ತಿದ್ರೆ ಏನ್ ಅನ್ಸುತ್ತೆ ಹೇಳು? ಮನೇಲಿ ಯಾವ್ದಾದ್ರು ಶುಭ ಕಾರ್ಯ ಬಂದ್ರೆ ರೇಷ್ಮೆ ಸೀರೆನ ಉಟ್ಕೊಳ್ಳೋದು ಸಂಪ್ರದಾಯ ಅಲ್ವೇನಮ್ಮ? ಅದು ಅಲ್ದೆ ಈ ರೇಷ್ಮೆ ಸೀರೆ ನಮ್ ಸಂಸ್ಕೃತಿಯ ಪ್ರತೀಕ. ಸಾಕ್ ಬಿಡಮ್ಮ, ಬಿಟ್ರೆ ನೀನು ಭಾಷಣನೇ ಶುರು ಮಾಡ್ತೀಯ. ನೀನು ಮೊದ್ಲು ಹೇಳ್ದೆಲ್ಲ ಅದೇ ಸರಿ. ಮನೇಲೇನಾದ್ರೂ ಶುಭ ಕಾರ್ಯ ಬಂದ್ರೆ ರೇಷ್ಮೆ ಸೀರೆ ಉಟ್ಕೊಳ್ತೀವಿ. ಈಗ ನಮ್ಮ ಮನೇಲೊಂದು ಶುಭ ಕಾರ್ಯ ನಡಿಬೇಕು. ಯಾವ ಥರ ನಮ್ಮ? ಯಾವ್ದಾದ್ರು ಪೂಜೆ ಹೋಮ ಏನಾದ್ರೂ ಮಾಡಿಸ್ಬೇಕು ಅಂತಿದ್ಯಾ? ಇಲ್ಲ, ಹಾ ಗೊತ್ತಾಯ್ತು ಬಿಡು. ಅಪ್ಪಂಗೆ ಹೇಗಿದ್ರು 60 ವರ್ಷ ಆಗ್ತಿದೆ. ನೀನು ಅಪ್ಪ ಸೇರಿ 60 ವರ್ಷದ ಶಾಂತಿ ಮಾಡಿಸ್ಕೋಬೇಕು ಅಂತಿದ್ದೀರಾ? ಲೇ, ಅದಕ್ಕಿನ್ನು ತುಂಬಾ ಟೈಮ್ ಇದೆ ಕಣೆ. ನಾನೀಗ ಆ ವಿಷಯ ಹೇಳಕ್ ಕರ್ದಿಲ್ಲ ನಿನ್ನ. ಈಗ ಮದ್ವೆಗೆ ರೆಡಿ ಆಗಿರೋ ದೊಡ್ಡ ಮನೆತನದ ಹುಡುಗರ ಪೈಕಿ ನಿನಗೆ ಯಾರು ಗೊತ್ತಿದ್ದಾರೆ? ಸಾಕಷ್ಟು ಜನ ಇದಾರಲ್ಲಮ್ಮ. ತಿಮ್ಮೇಗೌಡ್ರ ಮಗ ಅಖಿಲು, ಮುನ್ಸ್ವಾಮಿಯವ್ರ ಮೊಮ್ಮಗ, ಅವನ ಹೆಸರೇನು ವರುಣ್. ಆಮೇಲೆ ಅಮ್ಮ, ಇದ್ದಕ್ಕಿದ್ದ ಹಾಗೆ ಬ್ರೋಕರ್ ಕೆಲಸ ಮಾಡ್ಬೇಕು ಅಂತಿದ್ಯಾ? ಯಾರಿಗೋಸ್ಕರ ಇದನ್ನೆಲ್ಲ ಎನ್ಕ್ವೈರಿ ಮಾಡ್ತಿದ್ಯಾ ಹೇಳು? ಇನ್ಯಾರಿಗೆ? ನಿನ್ ಫ್ರೆಂಡ್ ರುಕ್ಕುಗೆ ಮದ್ವೆ ಮಾಡ್ಸೋಣ ಅಂತ. ಯಾಕಮ್ಮ ಇದ್ದಕ್ಕಿದ್ದ ಹಾಗೆ ಅಪ್ಪಾಯನ ಮೈ ಮೇಲೆ ಎಳ್ಕೋಬೇಕು ಅಂತ ಒದ್ದಾಡ್ತಾ ಇದ್ಯಾ? ನೀನ್ ಮದ್ವೆ ಮಾಡಿಸ್ತೀನಿ ಅಂದ ತಕ್ಷಣ ಅವಳು ಒಪ್ಕೊಂಡ್ಬಿಡ್ತಾಳ? ಮದ್ವೆ ಅಂದ್ರೇನೆ ಮೈ ಮೇಲೆ ದೆವ್ವ ಬಂದಂಗ ಆಡ್ತಾಳ ಅವಳು. ಅಲ್ಲ, ಇಷ್ಟಕ್ಕೂ ಅವಳಿಗೆ ಮದ್ವೆ ಮಾಡಿಸ್ಬೇಕು ಅಂತ ನಿನ್ ತಲೆಗೆ ಯಾಕೆ ಬಂತು ಹೇಳು? ಮತ್ತಿನ್ನೇನೆ, ಇಡೀ ಊರ್ ತುಂಬಾ ಕೃಷ್ಣ ರುಕ್ಮಿಣಿ ವಿಷಯನೇ ಹಬ್ಕೊಂಡ್ಬಿಟ್ಟಿದೆ. 4 ಜನ ಬೇರೆ ತರ ಮಾತಾಡಿ ಅವರು ನಮಗ್ ಬುದ್ಧಿ ಹೇಳೋ ಮಟ್ಟಕ್ಕೆ ಬರೋ ತರ ಕಾಯಬಾರ್ದು ಕಣೆ. ಈಗ ಈ ಮನೆಗೆ ಹಿರಿಯರು ಅಂತ ಇರೋದೇನೆ ನಾನು ನಿಮ್ಮಪ್ಪ ಮಾತ್ರ. ಹಾಗಾಗಿ ರುಕ್ಕು ಮದ್ವೆ ಜವಾಬ್ದಾರಿ ನಮ್ದಾಗಿರುತ್ತಲ್ವಾ? ಅದಕ್ಕೆ ಈ ವಿಚಾರನ ನಿನ್ನ ಹತ್ರ ಮಾತಾಡ್ತಿರೋದು. ಇದನ್ನ ಅಳಿಯಂದ್ರ ಹತ್ರ ಪ್ರಸ್ತಾಪ ಮಾಡೋಕ್ಕೂ ಮುಂಚೆ ಎಲ್ಲೆಲ್ಲಿ ಯಾವ್ಯಾವ ಗಂಡುಗಳಿದ್ದಾರೆ ಅಂತ ಒಂದು ಲೀಸ್ಟ್ ಮಾಡಬೇಕು ಅನಿಸ್ತು. ಅದಕ್ಕೆ ನಿನ್ನ ಕರೆದೆ. ಮಾ, ನೀನು ಸೂರ್ಯನ ಹತ್ರ ಮಾತಾಡೋದಕ್ ಮುಂಚೆ, ಗಂಡುಗಳ ಲಿಸ್ಟ್ ಹಾಕೋದಕ್ ಮುಂಚೆ ರುಕ್ಮಿಣಿ ಇದಕ್ಕೆ ಒಪ್ಕೋತಾಳ ಅಂತ ಫಸ್ಟ್ ತಿಳ್ಕೋಬೇಕಮ್ಮ. ಅವಳನ್ನ ಒಪ್ಸೋ ಜವಾಬ್ದಾರಿ ನಿಂದು ಕಣೆ. ನೀನ್ ಹೇಗಿದ್ರು ಅವಳ ಫ್ರೆಂಡ್ ಅಲ್ವಾ? ನೀನ್ ಅವಳ ಹತ್ರ ಮಾತಾಡಿದ್ರೆ ಅವಳು ಕೂಲಾಗಿ ಫ್ರೆಂಡ್ಲಿ ಆಗಿ ರಿಯಾಕ್ಟ್ ಮಾಡ್ತಾಳೆ. ನೀನೇ ಹೇಗಾದ್ರೂ ಮಾಡಿ ಅವಳನ್ನ ಒಪ್ಸು ಕಣೆ. ಅದೇ ನಾನೇನಾದ್ರೂ ಹೋಗಿ ಮಾತಾಡಿದ್ರೆ ನಾನೇ ನೀ ಮನೆಗೆ ಭಾರನ, ಈ ವಂಶಕ್ಕೆ ಕಳಂಕನ ಅಂತ ಎಗರಾಡ್ಬಿಡ್ತಾಳೆ. ಎಗರಾಡಿದ್ರೆ ಪರವಾಗಿಲ್ಲಮ್ಮ, ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ಏನ್ ಮಾಡ್ತೀಯ? ಅವಳು ನನ್ನ ಮಾತು ಕೇಳ್ತಾಳೆ ಅನ್ನೋದು ನಿನ್ ಭ್ರಮೆ. ಅವಳ ಮದ್ವೆ ವಿಚಾರದಲ್ಲಿ ಯಾರ ಮಾತನ್ನು ಕೇಳಲ್ಲ. ಮೊದ್ಲೊಂದ್ಸಲ ಅವಳನ್ನ ಗಂಡ್ ನೋಡಕ್ ಬಂದಾಗ ಅಜ್ಜಿ ತಾತ ಇರ್ಬೇಕಾದ್ರೇನೆ ಅವಳನ್ನ ಒಪ್ಸೋದಕ್ಕೆ ಹರಸಾಹಸ ಮಾಡ್ಬೇಕಾಯ್ತು. ಹಂಗೂ ಹಿಂಗೂ ಮಾಡಿ ಒಪ್ಸಿದ್ವಿ. ಆದ್ರೆ ಏನ್ ಮಾಡೋದು, ಕರ್ಮ. ಆ ಹುಡ್ಗ ಭೂಮಿನ ಒಪ್ಪಿಟ. ಆಮೇಲೆ ದೊಡ್ಡ ರಂಪಾಟನೇ ಆಗೋಯ್ತಲ್ಲ. ಈಗ ಮತ್ತೆ ನಾವು ಮದ್ವೆ ವಿಚಾರ ಎತ್ತಿದ್ರೆ ಖಂಡಿತ ಅವಳು ಈ ಮನೆನ ರಣರಂಗ ಮಾಡ್ಬಿಡ್ತಾಳೆ ಅಷ್ಟೇನೆ. ಅಲ್ಲ ಸುರಭಿ, ನೀನ್ ಅವಳನ್ನ ಒಪ್ಪಿಸ್ತೀಯ ಅನ್ನೋ ನಂಬಿಕೆ ಮೇಲೆ ನಿನ್ನ ಕರೆದ್ರೆ ನೀನೇ ನನ್ನ ಹೆದರ್ಸ್ತಾ ಇದೀಯಲ್ಲೇ. ಹೀಗೆ ಆದ್ರೆ ಅವಳ ಜೀವನದಲ್ಲಿ ಸೆಟ್ಲ್ ಆಗೋದು ಯಾವಾಗ ಹೇಳು? ಅಮ್ಮ, ಈ ವಿಚಾರದಲ್ಲಿ ನಾನಾಗ್ಲಿ ನೀನಾಗ್ಲಿ ಸೂರ್ಯ ಆಗ್ಲಿ ಯಾರೇ ಮಾತಾಡಕ್ ಹೋದ್ರೂ ಇದು ವರ್ಕೌಟ್ ಆಗಲ್ಲಮ್ಮ. ಅದಕ್ಕೆ ಅಂತಾನೆ ಈ ಮನೆಯಲ್ಲಿ ಒಬ್ರು ಇದ್ದಾರೆ. ಖಂಡಿತ ರುಕ್ಮಿಣಿ ಅವ್ರ ಮಾತನ್ನ ಕೇಳೇ ಕೇಳ್ತಾಳೆ. ಯಾರೇ ಅದು? ಯಾರಿರ್ಬೋದು ಹೇಳು? ನನಗೆ ಗೊತ್ತಿಲ್ಲಪ್ಪ, ನೀನೇ ಹೇಳು. ಪದ್ಮಿನಿ ಕಣಮ್ಮ. ಹಾ, ನಮ್ಮ ಪದ್ದುನಾ?
ಅವಳು ಮಾತಾಡಿದ್ರೆ ರುಕ್ಮಿಣಿ ಯಾವುದೇ ಕಾರಣಕ್ಕೂ ಕೂಗಾಡಲ್ಲ. ಯಾಕೆ ಹೇಳು? ಅವಳೀಗ ತುಂಬು ಗರ್ಭಿಣಿ, ತುಂಬಾ ಸೂಕ್ಷ್ಮ ಸ್ವಭಾವದ ಹುಡುಗಿ. ಇಂಥ ಸಮಯದಲ್ಲಿ ಅಕ್ಕನ ಮೇಲೆ ಅವಳು ಕೂಗಾಡಲ್ಲ, ಕೋಪ ಮಾಡ್ಕೊಳಲ್ಲ. ಹೇಗಿದ್ರು ಸೀಮಂತ 9ನೇ ತಿಂಗಳಿಗೆ ಪೋಸ್ಟ್ಪೋನ್ ಆಗಿದೆ ಅಲ್ವಾ? ಈ ವಿಚಾರನ ನೀನೇ ಪ್ರಸ್ತಾಪ ಮಾಡು ಅಂತ ಪದ್ಮಿನಿ ಹತ್ರ ಹೇಳಿದ್ರೆ ಖುಷಿಯಾಗಿ ಒಪ್ಕೋತಾಳೆ. ಏನಂತ್ಯಾ? ಅದಕ್ಕೆ ಕಣೆ ನಾನು ನಿನ್ನ ಹತ್ರ ಐಡಿಯಾ ಕೇಳೋದು. ನೀನು ಈ ಮನೇಲಿರೋ ಎಲ್ಲರ ಮನ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯಾ. ನಾನು ಈಗಲೇ ಹೋಗಿ ಪದ್ದು ಹತ್ರ ಮಾತಾಡ್ತೀನಿ. ಮಾ ನಿಂತ್ಕೋ, ಬುದ್ಧಿ ಇಲ್ವಾ ನಿಂಗೆ? ಮೊದ್ಲೇ ಅವಳಿಗೆ ಹುಷಾರಿಲ್ಲ, ಈ ಟೈಮಲ್ಲಿ ಹೋಗಿ ಅವಳ ಹತ್ರ ಮಾತಾಡ್ತೀಯಾ? ನೋಡು, ಅವಳು ಸ್ವಲ್ಪ ಚೇತರಿಸ್ಕೊಳ್ಳಿ, ಅವಾಗ ಹೋಗಿ ಮಾತಾಡು. ಹೌದಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ. ನೀನು ಹೇಳಿದ್ದೆ ಸರಿ. ಮೊದಲು ಅವಳು ಹುಷಾರಾಗ್ಲಿ, ಆಮೇಲೆ ಸಮಯ ಸಂದರ್ಭ ನೋಡ್ಕೊಂಡು ಮಾತಾಡೋಣ. ಐಡಿಯಾ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಕಣೆ. ಈ ಐಡಿಯಾ ಈ ಮನೆಯಲ್ಲಿ ಗಾಳಿ ಸುದ್ದಿ ಆಗೋದಕ್ಕೆ ಮುಂಚೆ ನೀನು ನಿನ್ ಬಾಯಿಗೆ ಬೀಗ ಹಾಕೊಂಡು ಈ ಗಾಳಿಗೆ ಹಾಕಿರೋ ಸೀರೆನೆಲ್ಲ ಎತ್ತಿಡು. ಸರಿ ಅಮ್ಮ. ಇದೇನಿದು ಹಿಂಗ್ ಮಡ್ಚಿಟ್ಟಿದ್ಯಾ? ಎಷ್ಟು ವರ್ಷ ಆಯ್ತು ಒಂದ್ ಸೀರೆ ಮಡ್ಚಿಡಕ್ ಬರಲ್ಲ ನೋಡ್ ನಿಂಗೆ. ಹೌದಮ್ಮ, ನನಗೇನು ಬರಲ್ಲ. ನೀನು ಚೆನ್ನಾಗಿ ಮಡಿಸ್ಕೊಟ್ಟು ಸ್ವಲ್ಪ ಸಹಾಯ ಮಾಡು. ಪದು ಮಲ್ಕೊ ನೀನು. ಇಲ್ಲ ಪರವಾಗಿಲ್ಲ. ಡಿಸ್ಟರ್ಬ್ ಮಾಡೋದಕ್ಕೆ ಸಾರಿ. ಹಾಗೇನೂ ಇಲ್ಲ, ನೀವು ಬರ್ತೀರಾ ಅಂತ ಗೊತ್ತಿತ್ತು. ಮಾತ್ರೆ ತಗೋತೀನಲ್ವಾ, ಅದಕ್ಕೆ ಸ್ವಲ್ಪ ನಿದ್ದೆ ಹತ್ತತಾ ಇತ್ತು. ಆದರೆ ನನಗಿರೋ ಯೋಚನೆಗೆ ಅಷ್ಟು ಸುಲಭವಾಗಿ ನಿದ್ದೆ ಬರಲ್ಲ. ಇದೇ ನಿನ್ನ ಪ್ರಾಬ್ಲಮ್. ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ ಕಳ್ಕೊಂಡೆ. ಆಡಬೇಕಾಗಿದ್ದ ವಯಸ್ಸಲ್ಲಿ ಯಾರ ಜೊತೆನೂ ಸರಿಯಾಗಿ ಬೆರೀಲಿಲ್ಲ. ಪೇಂಟಿಂಗ್ ಬ್ರಷ್ ಹಿಡ್ಕೊಂಡು ನಿನ್ನ ಕಲ್ಪನೆಯೊಳಗೆ ನೀನು ಬಣ್ಣ ತುಂಬ್ಕೊತಿದ್ದೆ ಹೊರತು ಪ್ರಪಂಚದಲ್ಲಿ ಕಾಣೋ ಬಣ್ಣಗಳ ಜೊತೆ ನೀನು ಮುಕ್ತವಾಗಿ ಓಡಾಡಲಿಲ್ಲ. ಇಲ್ಲಿ ಬಣ್ಣಗಳ ಮುಖೋಡ ಹಾಕೊಂಡ್ರೆ ಜನಗಳೇ ಹೆಚ್ಚು. ಅವ್ರು ಏನೇ ಹೆಚ್ಚು ಕಮ್ಮಿ ಮಾಡಿದ್ರು ನೀನು ಅದನ್ನು ತಲೆಗೆ ಹಚ್ಕೊಂತೀಯ. ಪದ್ಮಿನಿ, ಈ ಪ್ರಪಂಚದಲ್ಲಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ 1000 ಜನ ಇದ್ದಾರೆ. ಆದರೆ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋಕ್ಕಿರೋದು ನಾವೊಬ್ಬರೇ. ನಾವು ಚೆನ್ನಾಗಿದ್ರೆ ಪ್ರಪಂಚನೂ ಚೆನ್ನಾಗಿರುತ್ತಲ್ವಾ? ನಿಜ ನಕುಲ್, ನೀವು ಬಂದ್ಮೇಲೆ ನಿಮ್ಮ ಮಾತು ಕೇಳಿದ್ಮೇಲೆ ಸ್ವಲ್ಪ ಸಮಾಧಾನ ಆಗ್ತಿದೆ. ನೀವ್ಯಾಕೆ ನನ್ನ ಜೊತೆ ಇಲ್ಲೇ ಇದ್ಬಿಡ್ಬಾರ್ದು? ತಪ್ಪು ಪದ್ಮಿನಿ. ಅಳಿಯ ಯಾವತ್ತು ಆವಾಗವಾಗ ಬಂದೋಗ್ತಾ ಇದ್ರೆ ಮಾತ್ರ ಒಂದು ಅಭಿಮಾನ ಮರ್ಯಾದೆ ಇರುತ್ತೆ. ಮಗು ಜೊತೆಗೆ ಇಲ್ಲೇ ಉಳ್ಕೊಂಡ್ರೆ ಅದು ಸರಿ ಹೋಗಲ್ಲ ಅಲ್ವಾ? ಇನ್ನೂ ರುಕ್ಮಿಣಿ ಮದುವೆ ಆಗಿಲ್ವಲ್ಲ, ಅದಕ್ಕೆ ಹಿಂಗೆ ಹೇಳ್ತಾ ಇದೆಯಾ? ನಾಳೆ ಅವಳಿಗೂ ಮದುವೆ ಆಗಿ ಅಳಿಯಂದ್ರು ಬಂದರೆ ಸಿಗೋ ಮರ್ಯಾದೆ 2 ತುಂಡಾಗ್ಬಿಡುತ್ತೆ. ನಮಗೆ ಸಿಗೋ ಘನತೆ ಗೌರವ ಉಳಿಸ್ಕೊಬೇಕಂದ್ರೆ ಆದಷ್ಟು ದೂರ ಇರೋದೇ ಒಳ್ಳೇದಲ್ವಾ? ಹೆಣ್ಣು ಕೊಟ್ಟವರು ಕಣ್ ಕೊಟ್ಟು ದೇವರು ಅಂತಾರೆ. ಹಾಗಾಗಿ ಇದು ನನ್ನ ಪಾಲಿಗೆ ದೇವಸ್ಥಾನಕ್ಕೆ ಆಗಾಗ್ಗೆ ಬರಬೇಕೆ ಹೊರತು ಅಲ್ಲೇ ಉಳ್ಕೊಳ್ಳೋ ಸರಿಯಾಗಲ್ಲ ಅಲ್ವಾ? ಚೆನ್ನಾಗಿ ಮಾತು ಕಲ್ತ್ಬಿಟ್ಟಿದ್ದೀರಾ.